ನೀನೇ ಯೋಚನೆ ಮಾಡು. ಚಿಕ್ಕಮ್ಮ, ಅವ್ರ ಕೈ ಬಿಡ್ಬೇಡ ಕಣಪ್ಪ. ದೊಡ್ಡ ಮನ್ಸು ಮಾಡಿ ನಿನ್ ಮನ್ಸನ್ನ ಬದಲಾಯಿಸ್ಕೊ. ಅಲ್ವೇ ಅನಿತಾ, ನಿನ್ನೆಯಿಂದ ಒಂದೇ ಒಂದ್ ತುತ್ತಿನೂ ಅಂತ ಬಲವಂತ ಮಾಡಕ್ ಬಂದ್ರೆ ಕೋಪ ಮಾಡ್ಕೊಂಡ್ ಕಿರ್ಚಾಡ್ತಾ ಇದ್ದೆ. ಈಗ ನೋಡಿದ್ರೆ ಒಳ್ಳೆ ರಾಕ್ಷಸಿ ತರ ತಿಂತಾ ಇದೆಯಲ್ಲೇ. ಅದು ನನ್ನ ಒಳಗೆ ಕೋಪ ಮತ್ತೆ ದ್ವೇಷನೆ ತುಂಬಿದ್ರಿಂದ ನನಗೆ ಹಸು ಗೊತ್ತಾಗ್ತಿರ್ಲಿಲ್ಲ ಅಮ್ಮ. ಆದ್ರೀಗ ಪರಿಸ್ಥಿತಿ ನನ್ ಕಡೆಗಿದೆ. ನಾ ರಾಘು ಅವಳಿಗೋಸ್ಕರ ಸೇವೆ ಮಾಡ್ದ, ಆದ್ರೆ ಆ ಸೇವೆ ಕೈ ಕೊಡ್ತು. ದೇವ್ರು ಅವನ್ ಭಕ್ತಿ ಪೂಜೆಗೆ ಫಲನೇ ಕೊಡ್ಲಿಲ್ಲ, ಅರೆ ನನ್ ದ್ವೇಷದ ಬೇಡಿಕೆಗೆ ಅಸ್ತು ಅಂದಿದ್ದಾನೆ. ಆ ಜಾನ್ಸಿ ಕೋಮಾಗ್ ಹೋಗಾಯ್ತು ಅಂದ್ರೆ ಅವಳ ಕತೆ ಮುಗೀತು ಅಂತಾನೆ ಅರ್ಥ. ಅದಕ್ಕೆ ನನ್ ದ್ವೇಷ ತೀರಿ ಕೋಪ ಕಮ್ಮಿ ಆಗಿರೋದ್ರಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀನಿ. ನಾನು ಖುಷಿಯಿಂದ ಊಟ ಮಾಡ್ಬೇಕು, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಯಾರು ಡಿಸ್ಟರ್ಬ್ ಮಾಡ್ಬಿಡಿ. ಹೋಗ್ತಾ ಅಮ್ಮ, ನಿಜವಾಗ್ಲೂ ಇವಳು ನಮ್ಮ ಮನಿತಾನೇನಾ? ಇವಳು ಬಿಹೇವ್ ಮಾಡೋದು ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿದೆ. ಹೀಗೆ ಆದ್ರೆ ಹೇಗಮ್ಮ ಇವಳನ್ನ ಕಂಟ್ರೋಲ್ ಮಾಡೋದು? ನಮ್ಗೂ ಏನು ತೋಚ್ತಾ ಇಲ್ಲ ಮಿಥುನ್. ಇವಳು ಇಷ್ಟು ವಿಚಿತ್ರವಾಗಿ ಯಾವತ್ತೂ ಆಡ್ತಾ ಇರ್ಲಿಲ್ಲ. ಅವಳನ್ನ ನೋಡಿದ್ರೆ ಏನ್ ಆಗ್ಬಿಡ್ತಾಳೋ ಅಂತ ಅನಿಸ್ತಾ ಇದೆ. ಹೀಗೆ ಆದ್ರೆ ಅವಳನ್ನ ಕಳ್ಕೋಬೇಕಾಗುತ್ತೆ ತಾರ. ಅಮ್ಮ, ಇವಳನ್ನ ಕಳ್ಕೊತೀವೋ ಇಲ್ಲ ಇವಳಿಂದ ಬೇರೆಯವ್ರಿಗೆ ಏನಾದ್ರೂ ಆಗಿ ನಮ್ಮನೆ ನೆಮ್ಮದಿ ಕಳ್ಕೊತೀವೋ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಇವಳಿಂದ ನಾವು ಅನ್ಭವಿಸೋದು ತುಂಬಾ ಇದೆ. ತಾತ, ತಾತ, ಆ ದೇವರು ಬಲ್ಗಡೆಯಿಂದ ಹೂ ಕೊಟ್ಟಿ ಝಾನ್ಸಿ ಮೇಡಮ್ಗೆ ಏನು ಆಗಲ್ಲ ಅಂತ ಅನುಗ್ರಹ ಮಾಡಿದ್ದಾನೆ. ಹೊಸ ಭರವಸೆ ಹುಟ್ಟಿಸಿದ್ದಾನೆ. ನೀವೇನು ಯೋಚನೆ ಮಾಡ್ಬೇಡಿ ತಾತ, ಝಾನ್ಸಿ ಮೇಡಮ್ಗೆ ಏನು ಆಗಲ್ಲ, ಅವ್ರು ಹುಷಾರಾಗ್ತಾರೆ. ಇಲ್ಲ ರಾಘು, ದೇವ್ರು ನಮ್ಗೆ ಕೈ ಕೊಟ್ಬಿಟ್ಟ, ಝಾನ್ಸಿನ ಅನುಗ್ರಹಿಸಿಲ್ಲಪ್ಪ. ಅವಳು ಕೋಪಗೊಂಡ್ಬಿಟ್ಟಿದ್ದಾಳಪ್ಪ. ಇಲ್ಲ ಇಲ್ಲ ತಾತ, ಝಾನ್ಸಿ ಮೇಡಮ್ ಖಂಡಿತ ನನ್ನನ್ನು ಬಿಟ್ಟು ಹೋಗಲ್ಲ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, 7 ಜನ್ಮದಲ್ಲೂ ನನ್ ಜೊತೆನೇ ಇರ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ನನ್ ಜೊತೆ ಬದುಕ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾರೆ. ಅವ್ರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪವ್ರಲ್ಲ. ಖಂಡಿತ ಅವ್ರು ನನ್ ಬಿಟ್ಟು ಹೋಗಲ್ಲ ತಾತ. ಇನ್ನೆಲ್ಲಪ್ಪ ಕನಸು ಆಸೆಗಳು ಯಾವುದು ಇಲ್ಲಪ್ಪ. ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಸ್ಥಿತಿಲಿ ಇದ್ದಾಳಪ್ಪ, ಹೋಗೋ ಸ್ಥಿತಿಲಿ. ಇಲ್ಲ ತಾತ, ಆ ದೇವರು ನಮಗ್ ಮೋಸ ಮಾಡಲ್ಲ. ಝಾನ್ಸಿ ಮೇಡಮ್ಗೆ ಏನು ಆಗಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ. ಖಂಡಿತ ಅವ್ರಿಗೇನು ಆಗಲ್ಲ ತಾತ. ಸರ್ ನೋಡಿ, ರಾಘು ದೇವಸ್ಥಾನದಲ್ಲಿ ಮಾಡಿದ ವ್ರತಕ್ಕೆ ಆ ದೇವ್ರ ಅನುಗ್ರಹ ಮಾಡಿದ್ದಾನೆ ಸರ್. ಬಲಗಡೆಯಿಂದ ಹೂ ಬಿಡಿಸಿ ನಾನು ಇದೀನಿ, ನನ್ನ ಆಶೀರ್ವಾದ ಇದೆ ಅಂತ ಹೇಳಿದ್ದಾನೆ. ಹೀಗಿರುವಾಗ ಖಂಡಿತ ಅವ್ನ ಕೈ ಬಿಡಲ್ಲ ಸರ್. ಡಾಕ್ಟರ್ ಡಾಕ್ಟರ್, ತಾತ ಏನೇನೋ ಹೇಳ್ತಿದ್ದಾರೆ, ಅದನ್ನ ಸುಳ್ಳು ಅಂತ ಹೇಳಿ ಡಾಕ್ಟರ್. ಸಾರಿ ಮಿಸ್ಟರ್, ಅದು ಸತ್ಯನೇ. ನೋ ನೋ, ಇಲ್ಲ, ನನ್ ಝಾನ್ಸಿ ಮೇಡಮ್ಗೆ ಏನೂ ಆಗಿಲ್ಲ. ಪ್ಲೀಸ್ ಡಾಕ್ಟರ್, ಇನ್ನೊಂದ್ಸತಿ ನೋಡಿ. ನೋಡಿ ಮಿಸ್ಟರ್, ನಾವು ಎಲ್ಲಾ ರೀತಿಲೂ ಪ್ರಯತ್ನ ಮಾಡಿ ಉಳಿಸ್ಕೋ ಪ್ರಯತ್ನ ಮಾಡಿದ ನಂತರನೇ ಈ ಮಾತು ಹೇಳ್ತಿರೋದು. ಇಲ್ಲ ಡಾಕ್ಟರ್, ಝಾನ್ಸಿ ಮೇಡಮ್ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗಲ್ಲ. ಅವ್ರು ಕೋಮಾಗ ಹೋಗಿರಲ್ಲ. ನೀವೊಂದ್ಸತಿ ಸರಿಯಾಗಿ ಚೆಕ್ ಮಾಡಿ ಡಾಕ್ಟರ್. ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಿಮ್ ನಂಬಿಕೆ ಆಧಾರದ ಮೇಲೆ ನಾವು ಸುಳ್ಳು ಹೇಳೋಕ್ ಆಗಲ್ಲ.
ಪ್ಲೀಸ್ ಡಾಕ್ಟರ್, ಆ ರೀತಿ ಎಲ್ಲ ಹೇಳ್ಬಿಡಿ. ಯಾವುದೇ ಕಾರಣಕ್ಕೂ ನನ್ ಝಾನ್ಸಿ ಮೇಡಮ್ ನನ್ನನ್ನು ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ರೀ ಡಾಕ್ಟರ್ ನಾನೋ ನೀವೋ ಎಲ್ಲಾ ರೀತಿಲೂ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಿರೋದು. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲ ಡಾಕ್ಟರ್, ಅವರು ನನ್ನ ಬಿಟ್ಟು ಹೋಗೋದಿಕ್ಕೆ ನಾನ್ ಬಿಡಲ್ಲ. ಅವ್ರು ನನ್ನನ್ನು ಬಿಟ್ಟು ಹೋಗ್ಬಾರ್ದು ಅಂದ್ರೆ ಹೋಗ್ತಾ ಇರೋ ಪ್ರಾಣನ ಹಿಡ್ಕೊಳಕ್ಕಾಗತ್ತಾ? ಹಾಗಾದ್ರೆ ನಿಮ್ ಪ್ರಕಾರ ನಾನು ಸರಿಯಾಗಿ ನೋಡಿಲ್ಲ ಅಂತ ಹೇಳ್ತಾ ಇದ್ರಲ್ವಾ? ನೀವೇ ದೊಡ್ಡ ಡಾಕ್ಟರ್ ಆಗಿದ್ದೀರಲ್ವಾ? ಬನ್ನಿ, ನೀವು ಅದೇನ್ ಮಾಡ್ತಿರೋ ಮಾಡಿ ಬನ್ನಿ. ಬನ್ರಿ, ನೀವೇ ಬನ್ರಿ. ಎಲ್ಲ ಡಾಕ್ಟರ್ ಮೇಲೆ ನಂಬಿಕೆನೇ ಇಲ್ಲ, ಸುಮ್ಮನೆ ಮಾತಾಡಕ್ ಬರ್ತಾರೆ. ಬನ್ರಿ, ನೋಡ್ರಿ ರೀಡಿಂಗ್ ಎಷ್ಟು ಕಮ್ಮಿ ಆಗಿದೆ, BP ಫುಲ್ ಲೋ ಆಗೋಗಿದೆ, ಯಾವ ಮೆಡಿಸಿನ್ಗೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಷ್ಟೇ ಯಾಕೆ, ಅವರು ಉಸಿರಾಡ್ತಾ ಇರೋದು ಕೂಡ ವೆಂಟಿಲೇಟರ್ ಸಹಾಯದಿಂದ. ಇದನ್ನ ತೆಗೆದ್ರೆ 1 ನಿಮಿಷ ಕೂಡ ಅವರು ಉಸಿರಾಟ ಇರಲ್ಲ, ಕಂಪ್ಲೀಟ್ ಸ್ಟಾಪ್ ಆಗೋಗುತ್ತೆ. ಇವಾಗ ಏನ್ರಿ ಹೇಳ್ತೀರಾ? ಸುಮ್ಮನೆ ಎಮೋಷನಲ್ ಆಗಿ ಮಾತಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋಬೇಕು. ನೋಡಿ ಮಿಸ್ಟರ್, ನಿಮ್ ನೋವು ನಮ್ಗೆ ಅರ್ಥ ಆಗತ್ತೆ. ಪರಿಸ್ಥಿತಿ ಈಗ ಕೈ ಮೀರೋಗಿದೆ. ಯಾಕೆ ಮೇಡಮ್, ಯಾಕೆ ಈಗ ನನಗ್ ಮೋಸ ಮಾಡ್ತಿದ್ದೀರಾ? ನಾನು ನಿಮ್ಮನ್ನ ಬಿಟ್ಟು ಹೋಗಿ ಅಂತ ಹೇಳಿದ ಕೋಪಕ್ಕೆ ಈ ರೀತಿ ಮಾಡ್ತಿದ್ದೀರಾ? 7 ಜನ್ಮಕ್ಕೂ ನೀನೇ ನನ್ನ ಯಜಮಾನ, ನಿನ್ ಜೊತೆನೆ ಬದುಕ್ತೀನಿ ಅಂತ ಹಠ ಮಾಡ್ತಿದ್ರಲ್ಲ ಮೇಡಮ್. ನನಗೋಸ್ಕರ ನೀವು ನೋಡ್ದಿರೋ ಕಷ್ಟಗಳನ್ನೆಲ್ಲ ನಿಮ್ ಲೈಫಲ್ಲಿ ಅನುಭವಿಸಿದ್ರಿ. ಆದ್ರೆ ಇವಾಗ ಆ ಅರ್ಥದಲ್ಲೇ ನನ್ನನ್ನು ಬಿಟ್ಟು ಹೋಗ್ತಿದ್ದೀರಲ್ಲ ಮೇಡಮ್. ನಾನು ನಿಮ್ಮ ಯಜಮಾನ ರಾಘು ಬಂದಿದ್ದೆ. ಒಂದ್ಸಲ ಕಣ್ಣು ಬಿಟ್ಟು ನೋಡಿ ಮೇಡಮ್. ನನ್ ಕೊನೆ ಉಸಿರಿರೋವರೆಗೂ ನಿಮಗ್ ನೋಸಲ್ಲ. ನನ್ ಕಣ್ ರೆಪ್ಪೆ ತರ ನಿಮ್ಮನ್ನ ನೋಡ್ಕೊತೀನಿ. ಒಂದ್ಸಲ ಕಣ್ಣು ಬಿಟ್ರು ನೋಡಿ ಮೇಡಮ್. ನೀವು ನನ್ ಜೀವ. ಈ ಜೀವ ಇಲ್ದೆ ಈ ಜೀವ ಖಂಡಿತ ಇರಲ್ಲ ಮೇಡಮ್. ನೀವ್ ಆಸೆ ಪಟ್ಟಂಗೆ ಬದುಕನ. ನಿಮ್ ಕನ್ಸನ್ನೆಲ್ಲ ನಾನ್ ನೆನ್ಸ್ ಮಾಡ್ತೀನಿ. ಕಣ್ಣು ಬಿಡಿ ಮೇಡಮ್, ಝಾನ್ಸಿ ಮೇಡಮ್. ನೋಡಿ ಮಿಸ್ಟರ್, ನಿಮ್ಮ ಇಮೋಷನ್ಸು ಫೀಲಿಂಗ್ಸ್ ಎಲ್ಲ ಅರ್ಥ ಆಗತ್ತೆ, ಬಟ್ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವೀಗ ಅವ್ರ ಮುಂದೆ ಎಷ್ಟೇ ಮಾತಾಡಿದ್ರು ಅವ್ರಿಗೆ ಏನೂ ಕೇಳಿಸಲ್ಲ. ಇಲ್ಲ ಡಾಕ್ಟರ್, ಖಂಡಿತ ಝಾನ್ಸಿ ಮೇಡಮ್ ನನ್ನ ಮಾತನ್ನ ಕೇಳಿಸ್ಕೊತಿದ್ದಾರೆ. ಅವ್ರು ಯಾವತ್ತೂ ಈ ರೀತಿ ನನಗ್ ಮೋಸ ಮಾಡಿ ಹೋಗಲ್ಲ. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಂದ್ಸಲಿ ರಾಘು ಅಂತ ಕರೀರಿ ಮೇಡಮ್. ಝಾನ್ಸಿ ಮೇಡಮ್, ಪ್ಲೀಸ್ ಮೇಡಮ್, ರಾಘು ಒಂದಿದ್ದು ಕಟ್ಬಿಡಿ ಮೇಡಮ್. ನನಗೋಸ್ಕರ ಕಟ್ಬಿಡಿ ಮೇಡಮ್. ಝಾನ್ಸಿ ಮೇಡಮ್. ಇಲ್ಲ ರಾಘು, ನಾವು ನಂಬಿರೋ ದೇವ್ರೆ ಕೈ ಬಿಟ್ಮೇಲೆ ಬೇರೆ ಯಾರು ಏನ್ ಮಾಡಕ್ಕಾಗುತ್ತೋ ಸಮಾಧಾನ ಮಾಡ್ಕೊಳ್ಳೋ ರಾಘು. ಹೌದಪ್ಪ ರಾಘು, ಅವಳಿಗೆ ನಮ್ ಜೊತೆಲಿರೋ ಋಣ ಇಷ್ಟೇ ದಿವಸ ಅಂತ ಕಾಣುತ್ತೆ. ಈ ದೇವರೇ ಸ್ಟೇಜ್ ಮಾಡ್ರೆ ಒಳ್ಳೆಯವ್ರನ್ನೇ ಬೇಗ ಕರ್ಕೊಂಡ್ ಬಿಡ್ತಾನೆ. ನೋ, ಇವತ್ತೇನಾದ್ರೂ ನಾನು ಝಾನ್ಸಿ ಮೇಡಮ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಆ ದೇವ್ರು ಒಂದೋನೇ ಇಲ್ಲ. ಖಂಡಿತ ನಾನು ಯಾವತ್ತೂ ಅವನ ಕೈ ಮುಗ್ಯಾನ. ನೋಡಿ, ನಿಮ್ಗೆ ಈಗಾದ್ರೂ ನಂಬಿಕೆ ಬಂತಲ್ಲ, ಇವಾಗ್ಲಾದ್ರೂ ಹೊರಗಡೆ ಹೋಗಿ. ನೀವು ಎಷ್ಟೊತ್ತಿದ್ರು ಅಷ್ಟೇ. ಸಿಸ್ಟರ್, ಇಲ್ಲ, ನನ್ ಝಾನ್ಸಿ ಮೇಡಮ್ ಬಿಟ್ಟು ನಾನು ಎಲ್ಗೂ ಬರಲ್ಲ. ಮೇಡಮ್ ಪ್ಲೀಸ್ ಮೇಡಮ್. ಬಂದೇನಪ್ಪ ರಾಘು, ನಾವೆಲ್ಲ ನಿನಗೋಸ್ಕರನೇ ಕಾಯ್ತಾ ಇದ್ವಿ. ಅಂದ್ಹಾಗೆ ಝಾನ್ಸಿ ಹೇಗಿದ್ದಾಳೆ? ನಮ್ಮೆಲ್ರೂ ಕೋರಿಕೆ ಈಡೇರ್ತು ದೊಡ್ಡಪ್ಪ. ನಮ್ಮೆಲ್ರೂ ಪ್ರಾರ್ಥನೆಗೂ ಆ ದೇವರು ಫಲ ಕೊಟ್ಟ. ನಮ್ಮೆಲ್ರೂ ಆರೈಕೆಯಿಂದ ಝಾನ್ಸಿ ಮೇಡಮ್ ಬದುಕ್ಬಿಟ್ರು. ಜೀವಕ್ಕೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೇಗೋ ಒಳ್ಳೇದಾಯ್ತಲ್ಲ, ಸಾಕು ಬಿಡಪ್ಪ. ಇವಾಗ ಸಮಾಧಾನ ಆಯ್ತು ಅಣ್ಣ. ನಿಜವಾಗ್ಲೂ ಆ ದೇವ್ರ ದೊಡ್ಡವನು. ನಮ್ಮ ಅದ್ಕೆನ ಉಳಿಸ್ಕೊಟ್ಬಿಟ್ಟ. ಝಾನ್ಸಿ ಒಳ್ಳೆತನ, ಅವಳು ಒಳ್ಳೆ ಗುಣ, ನಮ್ ರಾಗ ಮಾಡಿದ ಪೂಜೆ ಫಲ ಕೈ ಹಿಡಿತು. ಇನ್ಮೇಲಾದ್ರೂ ಯಾರ ಕಣ್ಣಿನ ಕೆಟ್ಟ ದೃಷ್ಟಿನೂ ಬೀಳದೆ ಸುಖವಾಗಿ ಬಾಳಿಪ್ಪ. ಲಲಿತಾ, ಹೋಗಮ್ಮ, ಸಕ್ಕರೆ ತಗೊಂಬ. ಸರಿ ಅತ್ತೆ. ಝಾನ್ಸಿ ಮೇಡಮ್ಗೆ ಏನಾದ್ರೂ ಆಗಿದ್ರೆ ನಾನು ಏನಾಗ್ತಿದ್ನೋ ನನಗೆ ಗೊತ್ತಿಲ್ಲ ಅಜ್ಜಿ.
ನಾನು ಬದುಕೋದಿಕ್ಕೆ ಆಗಲ್ಲ. ಅವ್ರು ನನ್ನ ಉಸಿರಲ್ಲಿ ಉಸಿರಾಗಿ ಹೋಗಿದ್ದಾರೆ ಅನ್ನೋದು ಅವ್ರಲ್ಲಿ ಮಲಗಿರ್ಬೇಕಾದ್ರೆ ನನಗೆ ಅರ್ಥ ಆಯ್ತು. ಈಗ ಅದನ್ನೆಲ್ಲ ಯಾಕೆ ನೆನಪಿಸ್ಕೊಳ್ತಾ ಇದೀಯಾ? ತಗೋ, ಸಕ್ಕರೆ ತಿನ್ನು. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬರೀ ಸಿಹಿನೇ ತುಂಬಿರ್ಲಿ. ಹೇಗೋ ಜಾನ್ಸಿ ಜೀವ ಉಳಿತು, ನಮ್ ಪಲ್ಲವಿ ಗಂಡನ ಮನೆ ಸೇರ್ಕೊಳ್ಳು. ಇನ್ಮೇಲೆ ಈ ಮನೇಲಿ ಬರೀ ಸಂತೋಷನೇ ತುಂಬಿರುತ್ತೆ. ಇನ್ನೇನಪ್ಪ, ಆದಷ್ಟು ಬೇಗ ಜಾನ್ಸಿನ ಮನೆ ಕರ್ಕೊಂಡ್ ಬಂದ್ಬಿಡು. ಒಳ್ಳೆ ಮುಹೂರ್ತ ನೋಡಿ ಸಂಸಾರ ಶುರು ಮಾಡಿಸ್ಬಿಡೋಣ. ನನ್ ಸಂಸಾರದ ಸಮಾಧಿ ಮೇಲೆ ನಿನ್ ಸಂಸಾರನ್ ಕಟ್ಕೊಳಕ್ ಹೊರಟಿದ್ಯಾ ಅಣ್ಣ? ಲೇ ಪಲ್ಲು, ಹೀಗೋಗ್ ಹಾಗ್ ಬಂದಿದ್ಯಾ? ಏನಾಯ್ತೆ? ಮನೆ ಒಳಗ್ ಹೋಗ್ತಿದ್ ಹಾಗೆ ಬ್ಯಾಗ್ ಬಿಸಾಕಿ ಆಚೆ ಹಾಕದ್ಲಮ್ಮ. ಏನಾಯ್ತು ಪಲ್ಲವಿ? ಅಣ್ಣ, ಅದು ನನ್ ಖುಷಿ ಕಿತ್ಕೊಂಡು ನನಗ್ ಅವಮಾನ ಮಾಡ್ದ ಒಂದ್ ತಂಗಿ ನಮ್ ಮನೆಗ್ ಬೇಕಾಗಿಲ್ಲ. ಹೊರಟೋಗೋ. ನಮ್ಮ ಅಣ್ಣನ್ ಜೊತೆ ಸಂಸಾರ ಮಾಡಕ್ಕೆ ಈಗ್ಲೂ ಅವಕಾಶ ಕೊಡ್ತೀನಿ. ನನಗಾಗಿರೋ ಅವಮಾನಕ್ಕೆ ನಿಮ್ಮ ಅಣ್ಣ ಬಂದು ಸಾರಿ ಕೇಳ್ಬೇಕು. ಆಮೇಲೆ ನನ್ ಕುತ್ತಿಗೆಗ್ ಬಂದು ತಾಳಿ ಕಟ್ಬೇಕು. ಅಯ್ಯಯ್ಯೋ, ನನ್ ಮಗಳ ತಲೆ ಮೇಲೆ ಕೈ ಚಪ್ಲಿ ಎಳೆದ್ ಬಿಟ್ರಲ್ಲಪ್ಪ ದೇವ್ರೆ. ಇವಾಗ ನಾನ್ ಏನ್ ಮಾಡ್ಲಿ? ಮಂಜುಳ, ಸ್ವಲ್ಪ ಸುಮ್ನಿರ್ತೀಯಾ? ಸಮಾಧಾನವಾಗಿ ಆಮೇಲೆ ಮಾತಾಡೋಣ ಇರೋ. ಗಂಡನ್ ಮನೆಯಿಂದ ಕುತ್ಕಿಡ್ದು ಆಚೆ ತಪ್ಪಿಸ್ಕೊಂಡ್ ಬಂದಿದ್ದಾಳೆ. ಇವಳಿಂಗ್ ಬಂದ್ ನಿಂತಿದ್ರೆ ನಾನ್ ಹೇಗತ್ತೆ ಸಮಾಧಾನ ಮಾಡ್ಕೊಂಡಿರ್ಲಿ? ರಾಘು, ನಿನ್ ತಂಗಿ ಜೀವನ ನಿನ್ ಕೈಲಿದೆ ಕಣೋ. ಅವಳನ್ನ ಮುಳುಗಿಸ್ತೀಯೋ ದಡ ಸೇರಿಸ್ತೀಯೋ ನೀನೇ ಯೋಚನೆ ಮಾಡು. ಚಿಕ್ಕಮ್ಮ, ಅವ್ರ ಕೈ ಬಿಡ್ಬೇಡ ಕಣಪ್ಪ. ದೊಡ್ಡ ಮನ್ಸ್ ಮಾಡಿ ನಿನ್ ಮನ್ಸನ್ನ ಬದಲಾಯಿಸ್ಕೊ. ಯೋಚನೆ ಮಾಡಬೇಡಿ ಚಿಕ್ಕಮ್ಮ. ನನ್ನ ತಂಗಿ ಜೀವನನ ಸರಿ ಮಾಡೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡ್ತೀನಿ. ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಪಲ್ಲವಿ, ನಡಿ ಹೋಗೋಣ. ಅಣ್ಣ, ಹೇಳ್ತಾ ಇದ್ದೀನಲ್ಲ, ಬಾ ನನ್ ಜೊತೆ.